ನಮ್ಮ ನ್ಯೂಸ್ಗೆ ಸ್ವಾಗತ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ. ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರುಕಟ್ಟೆ ದರದಲ್ಲಿ ಏಪ್ರಿಲ್ 1ನೇ ತಾರೀಕಿನಿಂದ ಪಡೆದುಕೊಳ್ಳಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 103 ರೂಪಾಯಿ 44 ಪೈಸೆ, ಡೀಸೆಲ್ ದರ ಪ್ರತಿ ಲೀಟರ್ಗೆ 88 ರೂಪಾಯಿ 94 ಪೈಸೆ. ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕ್ಗೆ ಒಮ್ಮೆ ಭೇಟಿ ಕೊಡಿ. ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು. ಶಾಸಕ ಎಂ ಕೃಷ್ಣಾರೆಡ್ಡಿ. ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಎರಡು ಒಂದೇ ನಾಣ್ಯದ ಮುಖಗಳಾಗಿವೆ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿರವರು ಹೇಳಿದರು. ಅವರು ಶನಿವಾರ ತಾಲೂಕಿನ ಮುರುಗಮಲ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹೋಬಳಿ ಮಟ್ಟದ ಜೆಡಿಎಸ್ ಪಕ್ಷದ ಸಮಾವೇಶದಲ್ಲಿ ಮಾತನಾಡಿದ ಅವರು, 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಜನಮನ್ನಣೆ ಕಳೆದುಕೊಂಡಿದೆ. ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಎಂದು ಹೇಳಿ ಜನರಿಗೆ ಮತ್ತೆ ಮೋಸ ಮಾಡಲು ಹೊರಟಿವೆ ಎಂದು ದೂರಿದರು. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಸುಳ್ಳು ಭರವಸೆ, ಜನರನ್ನು ಮೋಸ ಮಾಡಲು ಗ್ಯಾರಂಟಿ ಕಾರ್ಡ್ ಕೊಡುತ್ತಿದ್ದಾರೆ. ಹಿಂದೆ ರಾಜಸ್ಥಾನದಲ್ಲೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದ ಕಾಂಗ್ರೆಸ್ ಗೆದ್ದ ಮೇಲೆ ತಾನು ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ಎಂದ ಅವರು, ಕಾಂಗ್ರೆಸ್ ಧರ್ಮ ಜಾತಿ ಭೇದ ರಾಜಕಾರಣ ಮಾಡುವ ಪಕ್ಷ. ವಾರಂಟಿ ಇಲ್ಲದ ಗ್ಯಾರಂಟಿ ಪತ್ರವನ್ನು ಜನರಿಗೆ ವಿತರಿಸುತ್ತಿದೆ ಎಂದು ಲೇವಡಿ ಮಾಡಿದರು. ಇನ್ನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ವಾಮಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿದುಕೊಂಡು ಇದೀಗ ರಾಜ್ಯದಲ್ಲಿ ಭ್ರಷ್ಟಾಚಾರದ ಜೊತೆಗೆ ಇಡೀ ರಾಜ್ಯದಾದ್ಯಂತ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡುತ್ತಿರುವುದರಿಂದ ಜನತೆ ಆ ಪಕ್ಷದ ಬಗ್ಗೆ ಒಲವು ತೋರುತ್ತಿಲ್ಲ ಎಂದ ಅವರು, ಈ ಬಗ್ಗೆ ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಪಕ್ಷ ಸಹ ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಎಂದ ಅವರು, ರಾಜ್ಯದಲ್ಲಿ ಸ್ಥಿರ ಸರ್ಕಾರ ಮತ್ತು ಉತ್ತಮ ಸರ್ಕಾರಕ್ಕೆ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುರುಗಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಪುಣ್ಯವತಿ, ಕುಂಬಾರ ಸಂಘದ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರೆಡ್ಡಮ್ಮ, ನಾರಾಯಣಸ್ವಾಮಿ, ವೆಂಕಟರಮಣ, ಅಮಾನುಲ್ಲಾ, ನಜೀರ್ ಅಹಮದ್, ಫಯಾಜ್ ಅಹಮದ್, ಸಾದಿಕ್, ಯೂಸಫ್, ಶಬೀರ್, ಇಬ್ರಾಹಿಂ, ನಾಗಾ, ಬಕಾಶ್, ಮುನೀರ್, ಸಲೀಂ, ಸಮೀವುಲ್ಲಾ, ಬೈರೆಡ್ಡಿ, ನಗರಸಭಾ ಸದಸ್ಯರಾದ ಮುರಳಿ, ಗೋಸ್ಪಾಷಾ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಗಣಪತಿಂ ಭಜೆ ಗಣಪತಿಂ ಭಜೆ ಅಧಿಕಾರದಲ್ಲಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇವರು ಏನು ಮಾಡಿದ್ರು ಕೂಡ ಇವತ್ತು ಪ್ರಬಲವಾಗಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಇವತ್ತು ಬಿಜೆಪಿ ಅಧಿಕಾರದಲ್ಲಿ ಇದ್ದುಕೊಂಡು ವಿಷ ಅನ್ನುವಂತ ಒಂದು ಅಶಾಂತಿ ಉಂಟು ಮಾಡುವಂತ ಒಂದು ಮಂಗಳೂರು ಕಡೆ ಅವನು ಒಂದು ಉಂಟಾಕಿ ಅಶಾಂತಿ ಉಂಟು ಮಾಡುವಂತ ಜನರಲ್ಲಿ ಗೊಂದಲ ಮಾಡುವಂತ ಒಂದು ಹಿಜಾಬ್ ಅನ್ನುವಂಥದ್ದನ್ನ ತಂದ್ರು. ಯಾವ ಕಾಂಗ್ರೆಸ್ ನಾಯಕರು ಕೂಡ ಅದರ ಬಗ್ಗೆ ಮಾತನಾಡಲಿಲ್ಲ. ಹಲಾಲ್ ಅನ್ನುವಂತ ಒಂದು ಅಶಾಂತಿ ಉಂಟು ಮಾಡುವಂತದ್ದನ್ನ ತಂದ್ರು. ಅವತ್ತು ಯಾವ ಕಾಂಗ್ರೆಸ್ ನಾಯಕರು ಮಾತನಾಡಲಿಲ್ಲ. ಜಟ್ಕಾ ಅನ್ನುವಂಥದ್ದು ಇವೆಲ್ಲ ಕೂಡ ತಂದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಲಿಲ್ಲ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಬಹಳಷ್ಟು ಗದ್ದಲ ಕರ್ನಾಟಕ ರಾಜ್ಯದಲ್ಲಿ ಅನೇಕ ನಗರಗಳಲ್ಲಿ ಗದ್ದಲ ಆಗ್ತಾ ಇತ್ತು. ಕುಮಾರಸ್ವಾಮಿ ಅವರು ಬಹಳ ಸೀರಿಯಸ್ ಆಗಿ ಹೇಳಿದ್ರು, ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ, ಇದನ್ನ ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂದ್ರೆ ನಾನು ಬೀದಿಗೆ ಬರ್ಬೇಕಾಗ್ತದೆ ಅಂತ ತಕ್ಷಣ ಎಚ್ಚೆತ್ತುಕೊಂಡು ಭಾರತೀಯ ಜನತಾ ಪಕ್ಷದವರು ತಣ್ಣಗಾದ್ರು. ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ, ನೀವು ತೆಲಂಗಾಣಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ, ಕಾಂಗ್ರೆಸ್ ಇಲ್ಲ, ಅಲ್ಲಿ ಬಿಜೆಪಿನೂ ಇಲ್ಲ, ಪ್ರಾದೇಶಿಕ ಪಕ್ಷ. ಈ ಮಹಾರಾಷ್ಟ್ರಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ, ಬಿಜೆಪಿ ಅಧಿಕಾರದಲ್ಲಿಲ್ಲ, ಅಲ್ಲಿ ಪ್ರಾದೇಶಿಕ ಪಕ್ಷಗಳು. ಬಿಹಾರ್ಗೆ ಹೋಗಿ ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ. ವೆಸ್ಟ್ ಬೆಂಗಾಲ್ ಹೋಗಿ ವೈಟ್ ಟವಲ್ಗಳು ಹಾಕೊಂಡು ಹೋಗ್ತಾ ಇದಾರೆ. ಯಾಕಪ್ಪ ಅದೇ ಅಣ್ಣ 20,000 ಹೋಟೆಲ್ ಗೆದ್ದೋಗ್ಬಿಟ್ಟವ್ರಂತೆ. ಆಗ್ಲಪ್ಪ ಬೂತ್ಗಳೆಲ್ಲ ಓಪನ್ ಆಗಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಬೂತ್ಗಳೆಲ್ಲ ಓಪನ್ ಆದ್ಮೇಲೆ 6,000 ಹೋಟೆಲ್ ನಾವು ಗೆದ್ದಿದ್ದೀವಿ ಅಂತ ಅಂದ್ರೆ ನಿಮ್ಮ ಈ ಜನರಿಗೆಲ್ಲ ಕೂಡ ಗೊತ್ತಿತ್ತು. ಅವ್ರು ಎಷ್ಟೇ ದೌರ್ಜನ್ಯ ದಬ್ಬಾಳಿಕೆ ದರ್ಪ ಮಾಡಿದ್ರು ಕೂಡ ಜೆ.ಕೆ. ಕೃಷ್ಣಾರೆಡ್ಡಿ ಅವ್ರನ್ನ ಉಳಿಸ್ಕೊಳ್ಬೇಕು, ಇವರೇ ನಮಗೆ ಶಾಸಕರಾಗಬೇಕು ಅಂತ 2ನೇ ಬಾರಿ ನೀವು ಆಶೀರ್ವಾದ ಮಾಡಿದ್ರಲ್ಲ,
ನಿಮಗೆ ನನ್ನ ಜೀವನ ಪೂರ್ತಿ ಯಾವತ್ತೂ ಕೂಡ ಮರೀಲಿಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನಲ್ಲಿ ಇರ್ತಕ್ಕಂಥವ್ರು 18ರ ಚುನಾವಣೆಯಲ್ಲಿ ಬಹಳಷ್ಟು ಜನ ಹೋಗ್ಬಿಟ್ರು. ಏನೂ ಈ ಗಲಾಟೆ ಇಲ್ಲ, ಏನೂ ಮಾತುಗಳಿಲ್ಲ. ಆದ್ರೆ ನಾನು ಬಿಟ್ಟು ದೊಡ್ಡವರೇ ಹೋಗ್ಬಿಟ್ರು. ಯಾಕೆ ಕೇಳಿದೆ, ಯಾಕಪ್ಪ ಇವ್ರು ಈ ತರ ಮಾಡಿದ್ರೆ? ಅದೇನೋ ಇತಿಹಾಸ ನೋಡಿದ್ರಂತೆ. ಇತಿಹಾಸ 2ನೇ ಬಾರಿ ಆ ಕುಟುಂಬದ ವಿರುದ್ಧ ಯಾರು ಗೆದ್ದಿಲ್ವಂತೆ, ನೀವು ಗೆದ್ದಿಲ್ಲ ಅಂತ ಹೇಳಿ ಅವರೆಲ್ಲ ಕೆಲವರು ಹೋಗ್ಬಿಟ್ರು ಅಂತ. ಹೋದವರೆಲ್ಲ ಕೆಲವರೆಲ್ಲ ವಾಪಸ್ ಬಂದಿದ್ದಾರೆ. ಆದ್ರೆ ನಿಜವಾದ ಬುದ್ಧಿವಂತರು ನೀವು ಅಂತದ್ದೆಲ್ಲ ಯೋಚನೆ ಮಾಡಲಿಲ್ಲ. ಜೆ.ಕೆ. ಕೃಷ್ಣಾರೆಡ್ಡಿ ಜೀವಂತವಾಗಿರ್ಬೇಕು, ಜೆ.ಕೆ. ಕೃಷ್ಣಾರೆಡ್ಡಿ ಮತ್ತೆ ಶಾಸಕರಾಗಬೇಕು ಅಂತ ನಿಮ್ಮ ಆಶೀರ್ವಾದದಿಂದ 2ನೇ ಬಾರಿ ಶಾಸಕರಾಗಿದ್ದೇನೆ. ಈಗ 2ನೇ ಬಾರಿ ಶಾಸಕನಾಗಿ 3ನೇ ಬಾರಿ ಇವಾಗ ನಿಮ್ಮ ಮುಂದೆ ಬಂದಿದ್ದೇವೆ. ಇನ್ನು 30 ದಿನಗಳಿದೆ. ಆ 30 ದಿನಗಳಲ್ಲಿ ಮತ್ತೆ ನಿಮ್ಗೆ ಆಶೀರ್ವಾದ ತಗೊಳ್ಬೇಕು ಅಂತ ನಾನು ಬಂದಿದ್ದೇನೆ. ಮುರಳಿ ಅವರು ಹೇಳ್ತಾ ಇದ್ರು, ನನಗೆ ಆಮಿಷ ಕೊಟ್ಟಿದ್ದು ನಿಜ, ಆದ್ರೆ ನಾನು ಕೂಡ ಒಂದು ಬಡ ಕುಟುಂಬದಿಂದ ನಾನು ಯಾವತ್ತೂ ಕೂಡ ನನ್ನ ಕ್ಷೇತ್ರದ ಜನ ಯಾವ ಪಕ್ಷದಲ್ಲಿ ಆಯ್ಕೆ ಮಾಡಿದ್ದಾರೆ ಆ ಪಕ್ಷದಲ್ಲಿ ಇರ್ತೇನೆ. ನಾನು ಯಾವತ್ತೂ ಕೂಡ ಬಿಜೆಪಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ನಾನು ಬರೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಆ ನಾಯಕರಿಗೆಲ್ಲ ಕೂಡ ಹೇಳ್ತಾ ಇದ್ದೆ. ಹಾಗಾಗಿ ಇದರ ಎಲ್ಲಾ ವಿಚಾರಗಳನ್ನ ಅವ್ರ ಇಂಟೆಲಿಜೆನ್ಸ್ ಮೂಲಕ ಎಲ್ಲ ಕೇಳ್ಕೊಂಡು ಕುಮಾರಸ್ವಾಮಿ ಅವರು, ದೇವೇಗೌಡರು, ರೇವಣ್ಣ ಅವರು ಇಲ್ಲ ನೀನೇ ಇರಬೇಕು ಅಂತ ಹೇಳಿ ನನಗೆ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಮಾಡಿದ್ರು. ನಾನು 20 ತಿಂಗಳು ಬಹಳ ಪ್ರಾಮಾಣಿಕವಾಗಿ ಆ ಒಂದು ಇದರಲ್ಲಿ ನಾನು ಕೆಲಸ ಮಾಡಿದ್ದ ಒಂದು ಖುಷಿ ನನಗಿದೆ. ಬಹುಶಃ ಆ ಒಂದು ಕಾರ್ಯಕ್ರಮಗಳಿದ್ರು ಕೂಡ ನನಗೆ ವಿಚಾರ ತಿಳಿದ್ರೆ 100% 14 ವರ್ಷಗಳಿಂದ ನಾನು ಬಂದಿದ್ದೇನೆ, ಇನ್ನು ಮುಂದೆ ಕೂಡ ನಾನು ಬರ್ತೇನೆ. ಆದ್ರೆ ನಮ್ಮ ವಿರೋಧಿಗಳು ಭಾನುವಾರ ನಾನು ಬರೋದಿಲ್ಲ, ನಮ್ದು ಹಂಗಿಲ್ಲ. ನಿರಂತರವಾಗಿ ಕ್ಷೇತ್ರದಲ್ಲಿ ಇರ್ತೇನೆ, ನಿರಂತರವಾಗಿ ನಾನು ಎಲ್ಲಾ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತೇನೆ. ಅಕಸ್ಮಾತ್ ಎಲ್ಲಾದ್ರೂ ಅಸೆಂಬ್ಲಿ ಅಥವಾ ಬೆಳಗಾವಲ್ಲಿ ಒಂದೊಂದು ಸರಿ ನಡೆಯುತ್ತೆ ಅಥವಾ ಎಲ್ಲಾದ್ರೂ ಹೋಗಿದ್ರೆ ಮಾರನೇ ದಿನ ಮನೆಗಾದ್ರೂ ಬಂದು ಹೋಗ್ತೀನಿ. ಆ ರೀತಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನ್ನ ಎಲ್ಲಾ ಸೇವಾ ಕಾರ್ಯಗಳು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯತಿ ಆ ಒಂದು ಮಟ್ಟದಲ್ಲಿ ಸಭೆಗಳನ್ನ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗಿ